ಮಾಲೂರು ಮತ ಎಣಿಕೆ ಏನಿದೆ ಆ ಮತ ಎಣಿಕೆಯಲ್ಲಿ ಗೆಲ್ಲೋದು ಯಾರು ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಮತ ಎಣಿಕೆ ಆಗಿದೆ, ಅದನ್ನು ಕೋರ್ಟ್ಗೆ ಕೂಡ ಸಲ್ಲಿಸಲಾಗಿದೆ. ಮತ ಎಣಿಕೆಯ ಒಂದು ವಿವರವನ್ನು ಅದು ಗೌಪ್ಯವಾಗಿ ಇಡಲಾಗಿದೆ. ಹೀಗಾಗಿ ಯಾರು ಗೆಲ್ತಾರೆ, ಮತ ಎಣಿಕೆ ಆಗಿದೆ ಮಾಲೂರಿಂದವು, ಅದರಲ್ಲಿ ಯಾರು ಗೆಲ್ತಾರೆ ಎನ್ನುವಂತಹ ಒಂದು ಪ್ರಶ್ನೆ. ಕೈ ಶಾಸಕರಿಗೆ ಗರಿ ನೋಟಿನ ಹಾರವನ್ನು ಹಾಕಿ ಸಂಭ್ರಮಿಸಿದ್ದಾರೆ. ಭಾರೀ ಬಿಗಿ ಬಂದೋಬಸ್ತಿನಲ್ಲಿ ನಡೆದಂತಹ ಮತದಾನ ಎಣಿಕೆ ಏನಿದೆ ಕಾರ್ಯ, ಇಬ್ಬರು ನಾಯಕರ ಒಂದು ಭವಿಷ್ಯವನ್ನು ಮುಚ್ಚಿದ ಒಂದು ಲಕೋಟೆಯಲ್ಲಿ ಭದ್ರಪಡಿಸಲಾಗಿದೆ. ಕೋರ್ಟೇ ಹೇಳಬೇಕು ಅದರ ಬಗ್ಗೆ. ಮತ ಎಣಿಕೆಯಲ್ಲಿ ಕೈ ಶಾಸಕನಿಗೆ ಗೆಲುವಾಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಭಿಮಾನಿಗಳಿಂದ ಈಗಾಗಲೇ ಸಂಭ್ರಮಾಚರಣೆಯನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ. ಕೋಲಾರದಲ್ಲಿ KY ನಂಜೇಗೌಡಗೆ ನೋಟಿನ ಹಾರವನ್ನು ಹಾಕಿದ್ದಾರೆ ಬೆಂಬಲಿಗರು. ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದ ಕಾಂಗ್ರೆಸ್ ಮುಖಂಡರು ಈ ರೀತಿಯಾಗಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿ ಶಾಸಕರಿಗೆ ಒಂದು ನೋಟಿನ ಹಾರವನ್ನು ಹಾಕಿ ಸಂಭ್ರಮಾಚರಣೆ ಮಾಡಿದ್ದಾರೆ. 50, 20, 10 ರೂಪಾಯಿಗಳ ಒಂದು ಬೃಹತ್ ನೋಟಿನ ಹಾರವನ್ನು ಹಾಕಿ ಸನ್ಮಾನ ಮಾಡಿರುವಂಥದ್ದು. ಕ್ರೇನ್ ಮೂಲಕ ನೋಟಿನ ಹಾರವನ್ನು ಹಾಕಿ ನಂಜೇಗೌಡ ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ನಾವು ಗೆದ್ದೇ ಬಿಟ್ವಿ, ನಮ್ಮದೇ ಗೆಲುವು ಖಚಿತ ಅನ್ನುವಂತಹ ಒಂದು ಭರವಸೆಯಲ್ಲಿ, ಆ ಯೋಚನೆಯಲ್ಲಿ ಕಾಂಗ್ರೆಸ್ ಶಾಸಕನಿಗೆ ಈ ರೀತಿಯಾದಂತಹ ಒಂದು ಸನ್ಮಾನವನ್ನು ಮಾಡಿರುವಂಥದ್ದು. ದೊಡ್ಡ ನೋಟಿನ ಹೂವಿನ ಹಾರವನ್ನು ಹಾಕಿ ನಮ್ಮದೇ ಗೆಲುವು, ನಾವೇ ಗೆಲ್ತೀವಿ, ಯಾವುದೇ ಅನುಮಾನವಿಲ್ಲ ಅನ್ನುವಂತಹ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. KY ನಂಜೇಗೌಡ ಅವರೇ ಗೆಲ್ತಾರೆ, ನಮ್ಮ ನಾಯಕರೇ ಗೆಲ್ತಾರೆ ಅಂತ ಹೇಳಿ ಒಂದು ದೊಡ್ಡದಾದಂತಹ ಒಂದು ನೋಟಿನ ಹಾರವನ್ನು ಹಾಕಿ 50, 20, 10 ರೂಪಾಯಿ ನೋಟಿನ ಒಂದು ಹಾರವನ್ನು ಸಿದ್ಧಪಡಿಸಿ ಕ್ರೇನ್ ಮೂಲಕ ಹಾಕಿ ಈ ರೀತಿಯಾದಂತಹ ಒಂದು ಸನ್ಮಾನವನ್ನು ಮಾಡಿ ಗೆಲುವು ನಮ್ಮದೇ ಖಚಿತ ಎನ್ನುವಂತಹ ರೀತಿಯಲ್ಲಿ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಖಚಿತ ಆದಂತೆ ಕಾಣ್ತಾ ಇದೆ. ಮುಚ್ಚಿದ ಲಕೋಟೆಯಲ್ಲಿ ಆ ಒಂದು ಮತ ಎಣಿಕೆಯ ಒಂದು ಭವಿಷ್ಯವನ್ನು ಮುಚ್ಚಿಡಲಾಗಿದೆ, ಇನ್ನೂ ಕೂಡ ಹೇಳಿಲ್ಲ. ಆದರೆ ಹೀಗಿರುವಾಗಲೇ ನಾವೇ ಗೆದ್ದಿದ್ದೀವಿ ಅಂತ ಬೃಹತ್ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಒಂದು ವೇಳೆ ನೋಟಿನ ಹಾರವನ್ನು ಹಾಕಿ ಸಂಭ್ರಮಾಚರಣೆಯನ್ನು ಮಾಡಿರುವುದು. ಹಾಗಾದರೆ ನಿಜಕ್ಕೂ ಕೂಡ KY ನಂಜೇಗೌಡ ಗೆಲ್ತಾರ? ಅಭಿಮಾನಿಗಳಿಗೆ ಆ ರೀತಿಯಾದಂತಹ ಒಂದು ಭರವಸೆ ಮೂಡಿರೋದು ಯಾಕೆ, ಯಾವ ಕಾರಣಕ್ಕಾಗಿ ಭರವಸೆ ಮೂಡಿದೆ? ಒಂದು ವೇಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲೇ ಇರೋದರಿಂದ ಒಂದು ಮತ ಎಣಿಕೆ ಅಥವಾ ಚುನಾವಣೆಗಳು ಏನಾದರೂ ಆದರೆ, ಈ ಹಿಂದೆ ಸಮಯದಲ್ಲೂ ಕೂಡ ನಾವು ಗಮನಿಸಿದಾಗ ನೋಡಿ, ಏನಾದರೂ ಒಂದು ಎಲೆಕ್ಷನ್ ಆದರೆ, ಮತದಾನ ಆದರೆ, ಮತ ಎಣಿಕೆ ಆದರೆ ಎಲ್ಲೋ ಒಂದು ಕಡೆ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ಒಂದು ಕಡೆಯೇ ಗೆಲುವು ಒಲಿಯುತ್ತೆ ಅನ್ನುವಂತಹ ಒಂದು ಮಾತುಕತೆಗಳು ಇದೆ. ಹೀಗಾಗಿ ಆ ಒಂದು ಆಧಾರದ ಮೇಲೇನೆ ಕಾಂಗ್ರೆಸ್ ನಾಯಕನಿಗೆ ಗೆಲುವಾಗುತ್ತೆ, KY ನಂಜೇಗೌಡಗೆ ಗೆಲುವಾಗುತ್ತೆ ಅನ್ನೋದು ಇವರು ಊಹೆಯನ್ನು ಮಾಡ್ತಾ ಇದ್ದಾರೆ. ಕಾದು ನೋಡಬೇಕಾದ್ರೆ ಇನ್ನೂ ಕೂಡ ಇದರ ಒಂದು ಫಲಿತಾಂಶ ಬಹಿರಂಗ ಆಗಿಲ್ಲ. ಆದರೆ KY ನಂಜೇಗೌಡ ಅವರ ಒಂದು ಅಭಿಮಾನಿಗಳು ಮಾತ್ರ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಖಚಿತವಾದಂತಹ ಮಾಹಿತಿ ಸಿಕ್ಕಂತೆ ಕಾಣ್ತಾ ಇದೆ. ಹೀಗಾಗಿ ಇವರು ಇಂತಹ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಸನ್ಮಾನ ಮಾಡಿದ್ದಾರೆ. ಒಂದು ವೇಳೆ ಇವರು ಅಂದುಕೊಂಡಂತೆ ಆದರೆ ಎಲ್ಲನೂ ಓಕೆ, KY ನಂಜೇಗೌಡ ಅವರು ಕೂಡ ಖುಷಿಯಿಂದ ಇರ್ತಾರೆ. ಆದರೆ ಒಂದು ವೇಳೆ ಏನಾದರೂ ಇದರ ಒಂದು ಫಲಿತಾಂಶ ಉಲ್ಟಾ ಆದರೆ ಏನು ಗತಿ ಗೊತ್ತಿಲ್ಲ. ಈ ರೀತಿಯಾಗಿ ಕೂಡ ಚಿಂತೆಯನ್ನು ಮಾಡ್ತಾ ಇರುವಂಥದ್ದು. ಎರಡೂ ಕಡೆ ಕೂಡ ಸಾಕಷ್ಟು ಭರವಸೆ ಇದೆ, ನಂಬಿಕೆ ಇದೆ, ನಾವೇ ಗೆಲ್ತೀವಿ ಅಂತ. ಆದರೆ ಒಂದು ಸ್ವಲ್ಪ ಜಾಸ್ತಿ ಕಾಂಗ್ರೆಸ್ ಕಡೆನೇ ಒಲವಿದೆ. ಅವರ ಅಭಿಮಾನಿಗಳಿಗೆ ಒಂದು ಉತ್ಸಾಹ ಹುಮ್ಮಸ್ಸು ಜಾಸ್ತಿ ಇದೆ, ನಂಬಿಕೆ ಕೂಡ ಜಾಸ್ತಿ ಇದೆ, ನಾವೇ ಗೆಲ್ತೀವಿ ಅಂತ. ಹೀಗಾಗಿ ಈ ರೀತಿಯಾದ ಒಂದು ನಂಬಿಕೆಯಿಂದಾನೇ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ KY ನಂಜೇಗೌಡ ಅವರಿಗೆ ಒಂದು ನೋಟಿನ ಹಾರವನ್ನು ಹಾಕಿ, ಹೂವಿನ ಹಾರದ ಬದಲು ನೋಟಿನ ಒಂದು ಹಾರವನ್ನು ಹಾಕಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.